ಸೊ ಗೈಸ್ ಇವತ್ತು ಮನೆಯಿಂದ ಹೊರಡೋ ಟೈಮು. ಸೊ ವೆಲ್ಕಮ್ ಬ್ಯಾಕ್ ಟು ಸುಪ್ರೀತ್ ಸೀನ್ಸ್ ಗೈಸ್. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಒಂದು ತಿಂಗಳಾಯ್ತು ವಿಡಿಯೋ ಮಾಡಿ. ಸೊ ಏನ್ ಕಾರಣ ಅಂತ ಆಲ್ಮೋಸ್ಟ್ ನಿಮ್ಗೆ ಹಾಗೆ ಗೊತ್ತಿರುತ್ತೆ. ಗೊತ್ತಿಲ್ಲ ಅಂದ್ರೆ ಈ ವಿಡಿಯೋ ಪೂರ್ತಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಬೆಳಿಗ್ಗೆ 7 ಗಂಟೆ ಟ್ರೈನಿಗೆ ಬಂದು ಹಾಸನಿಂದ. ಸೊ ನೋಡ್ಬೋದು ಯಶವಂತಪುರದಲ್ಲಿ ಇದೆ ಗೈಸ್. ಯಶವಂತಪುರ ಟ್ರೈನ್ ಹೇಳಿದ್ವಿ ಇವಾಗಿನ್ನು ಜಸ್ಟ್ ಬರ್ತಾ ಇದೀವಿ. ನಮ್ಮ ಹುಲಿ ಕೂಡ ಇಲ್ಲಿದೆ ನೋಡಿ. ಇದು ಸೆಕೆಂಡ್ ಶಿಫ್ಟ್ ಅಂತೆ, ಅದಕ್ಕೆ ನಾವು ಇಬ್ಬರೇ ಬರ್ತಿರೋದು. ಒಂದೇ ಫ್ಲೋರ್ ಅಲ್ಲಿ ಇದ್ದು ಇದಕ್ಕೂ ಸೆಕೆಂಡ್ ಶಿಫ್ಟ್ ಅಂತೀಯಲ್ಲ. ಮುಚ್ಚ ಬಾಯಿ, ನೀನು ಒಬ್ಬ ಫ್ರೆಂಡ್ ಏನೋ. ನೀನ್ ಅವತ್ತು ಏನ್ ಹೇಳ್ದೆ? ನಾನು ಅವತ್ತು ನೀನ್ ಕೇಳಿದ್ಕೆ ನನಗೆ ಯಾವ ಶಿಫ್ಟ್ ಅಂತ ಹೇಳಿದ್ವಿ. ನೀನೇ ಬೇರೆ ನಾನೇ ಬೇರೆ ಹೋಗು ಅಂದೆ. ನಂದೇ ಬೇರೆ ಲೈನು, ನಿಂದೇ ಬೇರೆ ಲೈನು. ನೀನೇ ನೀನ್ ಹಂಗೆ ಹೇಳಿಲ್ಲ. ನಾನೇ ಬೇರೆ ನೀನೇ ಬೇರೆ ಹೋಗಲೇ ಅಂದೆ. ನೀನು ಹಿಂಗೆ ಅಂದಿದ್ದು, ಹೋಗಲೇ ಅಂದೆ. ಅದಕ್ಕೆ ಹಿಂಗೆ ಹೇಳ್ತಿರೋದು. ಹೋಗಲ್ಲ ಅಂದ್ರೆ ಕೂಡ ಹಿಂಗ ಹೋದ್ನಲ್ಲ ನಾನು ಅದಕ್ಕೆ ಅವತ್ತು ಶನಿವಾರ ಇದ್ನ. ಶುಕ್ರವಾರ ನೈಟೇ ಹೋಗಿಲ್ಲ. ನಾನ್ ಬಂದೆ ಟ್ರೈನಿಗೆ ಬಂದೆ. ನೀನ್ ಬರ್ತಿರೋ ಟ್ರೈನಿಗೆ ಏನ್ ನಂಬರ್ ಇಲ್ಲ. ಆಯ್ತು, ಟಿಕೆಟ್ ಎಲ್ಲಪ್ಪ ನಿಂದು? ಟಿಕೆಟ್ ಇಲ್ಲ ನಿನ್ ಜಾಬಲ್ಲಿ ಇದೆ. ಯಾರ ಜಾಬಲ್ಲಿ? ನಿನ್ ಜಾಬಲ್ಲಿ. ನನ್ ಜಾಬಲ್ಲಿ. ಅಲ್ಲಿಗೆ ಅರ್ಥ ಮಾಡ್ಕೋಬೇಕು. ನಾನು ಟ್ರೈನಿಗೆ ನೀನ್ ಬಂದಿದ್ದು ಗೈಸ್. ಬೆಂಗಳೂರು ಗೈಸ್. ಏನಿದೆ ಗೈಸ್ ಈ ಬೆಂಗಳೂರಲ್ಲಿ? ಫುಲ್ ಟ್ರಾಫಿಕ್ ಆಗೋಯ್ತು. ಸೋಮವಾರ ಬಂದಿದ್ದೀವಿ ಗೈಸ್, ಟ್ರಾಫಿಕ್ ಇರಲ್ಲ ಅಂತ. ಇವಾಗ್ಲೂ ಎಷ್ಟು ಟ್ರಾಫಿಕ್ ಅಂದ್ರೆ ಅಪ್ಪ. ಇದು ಬೆಂಗಳೂರು ಟ್ರಾಫಿಕ್ ನಗರಿ ಅಂತಾನೆ ಫೇಮಸ್ ಆಗುತ್ತೆ ಅನ್ಸುತ್ತೆ. ಯಶವಂತಪುರ ಬಸ್ ಸ್ಟಾಪ್ ರೀಚ್ ಆಗ್ತದಂಗೆನೆ ಎಂಟ್ರಿನಲ್ಲೇ ಬಸ್ ಬಂತು. ಅದಕ್ಕೋಸ್ಕರ ಅಲ್ಲೇ ಬಸ್ ಹತ್ಕೊಂಡು ಟಿಕೆಟ್ ತಗೊಂಡು ಈಗ ಯಲಕ್ಕಂದ ಕಡೆ ಹೋಗ್ತಾ ಇದೀವಿ. ಕೆಲ್ಸಕ್ಕೆ ಅಂತ ಸೇರ್ಕೊಂಡ್ರೆ ಈ ಥರದ ಕಂಪ್ನಿಗೆ ಕೆಲ್ಸಕ್ಕೆ ಸೇರ್ಕೋಬೇಕು ಅಂತ ಅಲ್ಲೇ ಬಸ್ನಿಂದ ಕಾಣ್ತಿದ್ದ ಈ ಕಂಪ್ನಿ ನೋಡ್ಕೊಂಡು ಹಂಗೆ ಮಾತಾಡ್ಕೊಂಡು ಬಂದು ನಮ್ಮ ಸ್ಟಾಪ್ ಬಂದೇ ಬಿಡ್ತು. ಬಸ್ ಇಳ್ದು ಇವಾಗೆಲ್ಲ ಗೈಸ್ PG ರೋಡಲ್ಲಿ ಹೋಗ್ತಾ ಇದೀವಿ. ಗಾಡಿ ಬರ್ತೈತೆ, ಸಡಿ ಬರಪ್ಪ ಮನ್ಮತ. ಈ ಹುಡುಗನ ನೋಡಿ ಗೈಸ್ ಇಲ್ಲಿ ಫೋನ್ ಮಾಡ್ಕೊಂಡು ಹೋಗ್ತೈತೆ. ಮಾತಾಡಿ ಅಣ್ಣ, ಪರವಾಗಿಲ್ಲ. ಬರ್ತೀವಿ. ನಮ್ಮ ಹತ್ರ ನೀವು ನಮ್ಮ ಹತ್ರ ಬರೋತ್ತಿಗೆ ನಾವಿಲ್ಲಿ ಇರೋದಿಲ್ಲ ಬಿಡಿ ಅಣ್ಣ. ಹೇಳ್ತಿಲ್ವಾ? ಬೇಕಾರೆ ಒಬ್ರೇ ಬಂದ್ಬಿಡಿ. ಈ ಕಮಿಟ್ ಆಗಿರೋ ಜೊತೆ ಬರಕ್ಕೆ ಹೋಗ್ಬೇಡಿ. ಕಮಿಟ್ ಹಿಂಗೆ ಎಲ್ಲಾರು ಹಿಂಗೆ ಹೇಳೋದು. ಪರವಾಗಿಲ್ಲ ಬಿಡಿ. ಬರೀ ಸುಳ್ಳು ನೋಡಿ ಇದ್ರ ಕಮಿಟ್ ಅಲ್ಲ. ಕಮಿಟ್ ಆಗಿರೋ ಜೊತೆ ಬರಕ್ಕೆ ಹೋಗ್ಬೇಡಿ. ಒಬ್ನೇ ಬಂದಿರೋ ನಂಗೆ ಇಷ್ಟು ಬೇಜಾರಾಯ್ತಿರ್ಲಿಲ್ಲ. ಇವ್ರು ಫೋನ್ ಮಾಡ್ಕೊ ಬಂದಿರ್ತಾರೆ, ನಾವ್ ಇವ್ರು ನೋಡ್ಕೊ ಬರೋದೇ ಆಗುತ್ತೆ. ವಿಡಿಯೋ ಮಾಡ್ತಿದ್ದೀನಿ ಅಂತ ನೋಡಿ ಗೈಸ್. ಇಲ್ಲಿಗೆ ಫೋನ್ ಕಟ್ ಮಾಡ್ಬಿಟ್ಟ ಗೈಸ್. PG ಬಂದಿದೆ. PG ಒಳಗಡೆ ಹೋಗ್ಬೇಕೀಗ. ನಮ್ಮ ಬಾಯ್ಸು ಕೂಡ ಹೋಗಿಲ್ಲ ಇವತ್ತು. ಅವರೆಲ್ಲ ಗೈಸ್ ನೈಟ್ ಬಂದು ಫಸ್ಟ್ ಶಿಫ್ಟ್ ಅನ್ಕೊಂಡು ಇನ್ನೂ ಇಲ್ಲಷ್ಟೇ ಆಗಿದ್ದಾರೆ. ಹೋಗೋಣ ಗೈಸ್, ಈಗ ರಿಯಾಕ್ಷನ್ ನೋಡೋಣ ಹೆಂಗಿರುತ್ತೆ. ಹತ್ತಪ್ಪ ಮಹಾರಾಜ, ಹತ್ತ. ರಾಜ ಇದ್ದಂಗಿದೆ ಹಾಸನದಲ್ಲಿ. ನಾನು ನಿಜ ಹಾಸನದಲ್ಲಿದ್ದಾಗ ರಾಜ ಇದ್ದಂಗಿದೆ, ಯಾವ್ದಕ್ಕೂ ಕಡಿಮೆ ಇರಲಿಲ್ಲ. ಇಲ್ಲಿ ಬಂದು ನೋಡಿದ್ರೆ ಕೀನು ಹೊರಗಡೆ ಬಿಟ್ಟಾರೆ ಗೈಸ್. ಸುಲೈಮಾನ್ ಗೈಸ್ ನೋಡಿ ಎಲ್ಲಾರ ಮಲ್ಗವ್ರೆ. ಮರಿ ಎದೇಳ್ ಮರಿ, ಹೆಂಗ್ ಮಲ್ಗೊಂಡ್ ನೋಡ್ಲಾ ಅದಿಲು. ಜಾಗ ಐತಾ ಇದಕ್ಕೆ? ಹೆಂಗ್ಲಾ? ಇಲ್ಲ ಐತೆ. PG ಎಲ್ಲ ತೋರಿಸಿರ್ಲಿಲ್ಲ. ಇದು ಗೈಸ್ ನಮ್ಮ PG. ನಾವು 3 ಶೇರಿಂಗ್ ಅಲ್ಲಿ ಇದ್ದೀವಿ. ಇವರು ನಮ್ಮ ಹುಲಿ ತಿಲಕ್ ಇಲ್ಲಿ ಮಲಗಿದೆ ನೋಡಿ. ನಮ್ಮ ಪ್ರವೀಣ್ KT. ನಾನು ಗೊತ್ತಲ್ಲ ಗೈಸ್, ನಾನು ನಿಮ್ಮ ಸುಪ್ರೀತ್. ಅಂಡ್ ಇದು ಗೈಸ್ ನಾವಿರೋ PG ಅಲ್ಲಿ 3 ಶೇರಿಂಗ್ ರೂಮು. ಸೊ ಇದು ಬಂದು ಗೈಸ್ ಗೊತ್ತಲ್ಲ, ದಿಸ್ ಇಸ್ ದ ವಾಶ್ರೂಮ್. ಹೀಗಿದೆ ಗೈಸ್. ನಮ್ದು ಫಸ್ಟ್ ಫ್ಲೋರಲ್ಲೇ ಇದೆ. ಫಸ್ಟ್ ಫ್ಲೋರ್ ಇರೋದ್ರಿಂದ ಪರವಾಗಿಲ್ಲ. ಮೀನ್ಸ್ ಹೊರಗಡೆ ಹೋಗಿ ನೋಡ್ಬೋದು. ಲಿಫ್ಟ್ ಕೂಡ ಇದೆ. ಆದ್ರೂ ಫಸ್ಟ್ ಫ್ಲೋರ್ ಅಲ್ಲೇ ಇದೆಯಲ್ಲ ನಮ್ದು. ಇದೆ ಫಸ್ಟ್ ಫ್ಲೋರಿಗೆ ಫಸ್ಟ್ ರೂಮೇ ನಮ್ದು. ಸಮ್ಟೈಮ್ಸ್ ಇರಿಟೇಟ್ ಆಗುತ್ತೆ. ಸುಮಾರು ಜನ ಹತ್ತಿ ಓಡಾಡ್ತಿರ್ತಾರಲ್ಲ, ಆದ್ರೆ ಏನೂ ಮಾಡಂಗಿಲ್ಲ. ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಇರ್ಬೇಕಲ್ವಾ. ಸೊ ಅದಕ್ಕೆ ಗೈಸ್ ಇವಾಗ ಇನ್ನು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಫ್ರೆಶ್ ಆಗಿ ಆಯ್ತು. ನೋಡಿ ಇವನು ಗೈಸ್ ನಮ್ಮ ಅಣ್ಣ ಇಲ್ಲಿ ರೊಟ್ಟಿ ತಂದವ್ರೆ. ರೊಟ್ಟಿ, ತುಪ್ಪ, ಚಟ್ನಿ. ಹೋಗಲೇ
ಆಯ್ತು ನೀನು ಡಿಲಿಷಿಯಸ್ ಫುಡ್ ಗೈಸ್. ಆಸಮ್ ಫುಡ್ ಅನ್ನ ಕೇಳ್ಬೇಕಾ? ಸಕ್ಕಲ ಇದೆ. ಥ್ಯಾಂಕ್ಸ್ ಟು ಅವರ್ ತಿಲಕ್ ಬ್ರೋ. ಥ್ಯಾಂಕ್ ಯು ಬ್ರೋ. ಗೈಸ್ ನೋಡಿ, ನಾವು ಬಳದಕಾಯಿ ಕೊಡ್ತೇವೆ ತಿಂತಾರೆ, ತೊಳ್ಕೊಳಕಾಯಿ ಕೊಡ್ತಾರೆ. ಏನ್ ಹೇಳೋಣ ನಿಂತವ್ರಿಗೆ? ಬೆಲ್ಲಕಾಯಿ ಕೊಟ್ರೆ ಹಿಂಗೆ ಆಪೋಸಿಟ್ ಆಗುತ್ತೆ. ಅಣ್ಣ ಸರಿ ಅಣ್ಣ. ಸಮವಾಗಿ ಮುಂದೆ ಹೋಗ್ಬೋದು. ಗೈಸ್ ಜನ ನೋಡೋರ ಯಾವ ತರ ಚೂತಿಯ ಮಾಡ್ತಾರೆ ಅಂತ. ಏನೋ ಒಂದ್ ಹೇಳ್ಬೇಕು, ಮ್ಯಾನೇಜ್ ಮಾಡ್ಬೇಕು, ಮಾಡ್ಬಿಡ್ತಾರೆ. ನೋಡಿ ಇಲ್ಲಿ ಸುಳ್ಳು ಹೇಳ್ತೀರಾ, ನಿಜನೇ ನೆಗಾಡ್ತಿರದ. ಕ್ಯಾಬ್ ಇಲ್ಲ, ಕ್ಯಾಬ್ ಮಾಡ್ಕೊಂಡು ಹೋಗಲ್ಲ. ಗೈಸ್ ಇವಾಗ ಸೆಕೆಂಡ್ ಶಿಫ್ಟಿಗೆ ಹೋಯ್ತಿದೀವಿ. ಇಲ್ಲಿ ಬಂದವನೇ ಗೈಸ್, ಇಲ್ಲಿ ರೆಡಿ ಆಗ್ರು ನಡೀರೋ ಅಂತವ್ರೆ. ಈ ಹುಡ್ಗ ಗೊತ್ತಲ್ಲ ಗೈಸ್, ಹುಡ್ಗ ಏನೋ ರೆಡಿ ಆಗೋದ್ರಲ್ಲ ಐತೆ. ಗೈಸ್ ಯಾರು ಹೋಯ್ತಾರೆ ಅಂತ ಅನ್ಸೈತೆ. ಇವಾಗಿನ ಜಸ್ಟ್ ಬಂದು ನಿದ್ದೆ ಬದೈತೆ. ಏನ್ ಮಾಡೋಣ ನೋಡಿ ಎಷ್ಟು ನೋಡಿ, ಇವ್ ಬರೀ ಬೈದ್ ಹೇಳೋದಾಗುತ್ತೆ. ನೋಡಿ ಗೈಸ್ ಶೂ ಹಾಕೋಬೇಕಂತೆ. ಗೈಸ್ ಏನ್ ಮಾಡೋಣ, ನಿದ್ದೆ ಬದೈತೆ, ಆದ್ರೂ ಹೋಗ್ಬೇಕು. ಕಮಿಟ್ಮೆಂಟ್, ಡಿಗ್ರಿ ಲೈಫ್ ಮುಗಿದ್ಮೇಲೆ ಇನ್ನೇನು ಮಾಡಕ್ಕಿಲ್ಲ, ಹೋಯ್ತಾ ಇರ್ಬೇಕು. ಓಕೆ ಗೈಸ್, ಮತ್ತೆ ಸಿಗ್ತೀನಿ ಗೈಸ್. ಇಲ್ಲಿ ಶೂ ಹಾಕೊಂಡು ಕೆಳಗಡೆ ಹೋಗ್ಬಿಟ್ಟು ಸಿಗ್ತೀನಿ. ಶೂ ಎಲ್ಲ ಹಾಕೊಂಡು ರೆಡಿಯಾಗಿ ಬಂದ ಗೈಸ್. ಸದ್ಯಕ್ಕೆ ನಮಗೆ ಯಾವ ಯೂನಿಫಾರ್ಮ್ ಇಲ್ಲ, ಯಾವ ಐಡಿ ಕಾರ್ಡು ಇಲ್ಲ, ಏನು ಇಲ್ಲ. ನೋಡಿ ಗೈಸ್, ಹುಡುಗ ಕರಿತೈತೆ ಬಾಬಾ ಅಂತ. ರೆಡಿ ಆದ್ರು ಗೈಸ್. ಇಲ್ಲಿ ಬಂದು ಇನ್ನೇನ್ ರೆಸ್ಟ್ ಮಾಡೋಣ, ಒಂದ್ ಅರ್ಧ ಗಂಟೆ ಅನ್ಕೊಳ್ಳೋದಿಗೆ ಟೈಮ್ ಆಗೋಯ್ತು. ಎಲ್ಲಿ ಬರ್ತದೆ ಕ್ಯಾಬ್? ಎಲ್ಲಿಗೆ ಆಯ್ತಾ ಇಲ್ಲ ಹೋಗೋಣ. ನೋಡಿ ಹುಡುಗಂಗ ಆಯ್ತಲ್ವಂತೆ, ನಡಿಯ ಹೋಗಲ್ಲಿ. ಇನ್ನೇನ್ ಕ್ಯಾಬ್ ಬರುತ್ತೆ, ಕ್ಯಾಬ್ ಹತ್ಕೊಂಡು 1 hour ಟೈಮ್ ಐತೆ ಕಂಪ್ನಿಗೆ ಹೋಗಕ್ಕೆ. ಆದ್ರೆ ಕ್ಯಾಬ್ ಬರ್ಬೇಕಲ್ಲ, ಕ್ಯಾಬ್ 10 ಗಂಟೆ ಹೋಗ್ಬೇಕಲ್ಲ, ಅದಕ್ಕೆ ಟೈಮ್ ಆಗುತ್ತೆ. ಇದ್ಯಾಕೆ ರೋಡಿ ಹೋಯ್ತಿದ್ದೆ ಹುಡುಗ? ಪುಟ್ಟ ಬಾರೋ ಈ ಕಡೆಗೆ, ಹೊಡ್ಕೋದಾರ ನಿನ್ನ ಮೇಲೆ. ಯಾಕೆ ಹೋಗ್ಕಲ್ಲ? ದುಡ್ಡು ಬ್ಯಾಡ ನಿಂಗೆ. ಡಿಪ್ರೆಷನ್ ಗೈಸ್, ಡಿಪ್ರೆಷನ್ ಇದೆ ನಮ್ ಹುಡುಗ. ಅಲ್ಲಿಗೆ ಹೋಗೋದ್ರ ಬಾಗ್ಲೂರ್ ಕ್ಯಾಬ್ ಅಲ್ಲಿಗೆ ಬರ್ತೇವೆ ಅನ್ಸುತ್ತೆ ಕಣ. ಅಲ್ಲಿಗೆ ಹೋಗೋಣವಾ? ಎಲ್ಲಿಗೆ ಹೋದ್ರು? ಬಸ್ ಸ್ಟಾಪ್ ಗೈಸ್ ಇವತ್ತೇ ಫಸ್ಟ್ ನಮಗೆ ಸೆಕೆಂಡ್ ಶಿಫ್ಟ್, ಫಸ್ಟ್ ಡೇ ಆಫ್ ಸೆಕೆಂಡ್ ಶಿಫ್ಟ್ ಇವತ್ತು. ಎಲ್ಲಿ ಏನು ಕ್ಯಾಬ್ ಎಲ್ಲಿ ಬರುತ್ತೆ, ಎಷ್ಟು ಗಂಟೆ ಬರುತ್ತೆ ಏನೋ ಗೊತ್ತಿಲ್ಲ. ಬಂದು ಇದೊಂದು ಸರ್ಕಲ್ ಐತೆ, ಈ ಸರ್ಕಲ್ ನಿಲ್ಕೊಂಡು ಅಷ್ಟೇ. ಸಿಗೋಣ ಗೈಸ್ ಮತ್ತೆ ಕ್ಯಾಬ್ ನಲ್ಲಿ. ಗೈಸ್ ಫೈನಲಿ ಕ್ಯಾಬ್ ಬಂತು. ಜನನಿ ನಮ್ ಜನನಿ ಕ್ಯಾಬ್ ಬಂತು. ಹತ್ಬೇಕು ಗೈಸ್ ಈಗ. ಐಡಿ ಕಾರ್ಡ್ ಕೊಟ್ಟವ್ರ? ಅದೇ ಸ್ಕ್ಯಾನ್ ಮಾಡೋದ ಇಲ್ಲ ಎರಡು? ಕೊನೆಗೆ ಗೈಸ್ ಇಲ್ಲಿ ಕಂಪ್ನಿ ಹತ್ರ ಬಂದು ನಾವು ರೀಚ್ ಆದೋ. ಫೋನ್ ಎಲ್ಲ ಇಲ್ಲೇ ಗೈಸ್ ಗೇಟ್ ಹತ್ರನೇ ಸೆಕ್ಯೂರಿಟಿಗೆ ಹ್ಯಾಂಡ್ ಓವರ್ ಮಾಡಿ ಹೋಗ್ಬೇಕಾಗುತ್ತೆ. ಸೊ ಮಂಡ್ಯ ಪ್ರವೀಣ್ ಗೈಸ್ ಇಲ್ಲಿ ಫೋನ್ ಇಸ್ಕೊಳಕ್ಕೆ ಆಯ್ತಾ ಅವರೆಲ್ಲಾರು. ಕೇಟಿ ಅವಣ್ಣ ಇವತ್ತು ಮಂಗ್ಳೂರಣ್ಣ ಅದನ್ನೇ ಹೇಳ್ತಿದ್ದು. ಮಂಗ್ಳೂರಲ್ಲಿ ಕೇಟಿ ಅಂತ ಅಂದ್ರೆ ಮೀನ್ಸ್ ಅಂದ್ರೆ ಹಾಲು ಮೇಲ್ಗಡೆಗೆ ಕಾಫಿ ಡಿಕಾಕ್ಷನ್ ಅಂತೆ. ಒಂದ್ ಕೇಟಿ ಕೊಡಿ ಅಂದ್ರೆ ಹೆಂಗ್ ಕೊಡ್ತಾರೆ ಇರುತ್ತಲ್ಲಿ, ಒಂದ್ ಕೇಟಿ ಕೊಡಿ ಫುಲ್ ಫೇಮಸ್ ಅಂತೆ. ನೋಡು ಪ್ರವೀಣ್ ಕೇಟಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಎಲ್ಲ ಬಿಲ್ಡಿಂಗ್ ಎಲ್ಲ ಇದಕ್ಕೂ ಆಕ್ಸೆಸ್ ಇತ್ತಂತೆ. ಗೈಸ್ ಇವಾಗಿನ ಕ್ಯಾಬ್ ಹತ್ಬೇಕು. ಇವಾಗಿನ ಕ್ಯಾಬ್ ಹಿಡ್ದಿ ಇವಾಗಿನ ಜಸ್ಟ್ ಹೋಗ್ತಾ ಇದೀವಿ. ಇಲ್ಲಿ ನೋಡಿ ಯಾರು ಹೇಳಿದ್ದು, ಧೋನಿ ಬರ್ಡೇನಾ? ಅರ್ಧ ನಿದ್ದೆ ಆಯ್ತು ಕ್ಯಾಬಲ್ಲಿ. ಮಂಡ್ಯ ಮಂಡ್ಯನಪ್ಪ ಒಳ್ಳೆ ಇದು
ಒಳ್ಳೆ ಏನಿದು ಏನಿದು Guys, ಒಳ್ಳೆ ಏರ್ಕ್ರಾಫ್ಟ್ ಕಂಪ್ನಿ ಕೆಲಸ ಸಿಕ್ಕೈತೆ ಮಂಡ್ಯ ಅವರಿಗೆ, ಬೋಯಿಂಗ್ ಅನ್ನೋ ಕಂಪ್ನಿ. ಇನ್ನೇನ್ ಹೇಳ್ಬೇಕು ಹೇಳಿ, ನಿಂಗೂ ಸಿಕ್ಕೈತೆ ನನಗೇನ್ ಬೋಯಿಂಗ್ ಅಲ್ಲಿ ಸಿಕ್ಕಲ್ಲ, ಇನ್ನೂ ಸಿಗುತ್ತೆ. ನಂಗ್ ಪಿಲಾಟಸ್. ಈಗ ನನ್ ಮತ್ತೆ ಫಸ್ಟ್ ಶಿಫ್ಟ್ ಇದ್ದಾಗ ನಾನು ಏನ್ ಮಾಡ್ಬೇಕು ಹೇಳು? ಹೋಗಿ ಎದ್ದೋಗ ಬೇಕಾ? ಇಫ್ ಯು ವಾಂಟ್ ಮನಿ ಯು ಶುಡ್ ಗೋ ಬ್ರೋ. ಗೈಸ್ ಒಂಥರ ಹೆಂಗೆ ಅಂದ್ರೆ ದುಡ್ಡಿನ ಹಿಂದೆ ಓಡೋದು ಅಂತಾರೆ, ಅದೇ ನಾವು ಚಿಲ್ಲರೆ ಕಾಸಿಂದ ಓಡ್ತಾ ಇದೀವಿ. ಏನ್ ಮಾಡೋಣ? ಇಂಜಿನಿಯರಿಂಗ್ ಲೈಫ್ ಕಷ್ಟ ಗೊತ್ತಾಗುತ್ತೆ. ಇಂಜಿನಿಯರಿಂಗ್ ಯಾರೆಲ್ಲ ಮಾಡ್ತಿದ್ದೀರಾ ಮುಗಿಸ್ಕೊಂಡು ಬನ್ನಿ ಬೆಂಗಳೂರಿಗೆ, ಎಲ್ಲ ಕಲಿಸ್ತದೆ. ಲಿಟ್ರಲಿ ಟೈಪ್ ಬಂದು 12 ಕಾಲ್ ಇದ್ರೆ 12:15 ಮಿಡ್ ನೈಟ್, 12:15 ಆಗೈತೆ. ನೋಡಿ ಎಷ್ಟು ಜನ ಹೋಯ್ತಾರೆ ಗೈಸ್, ಹೆಂಗ್ ಆಗ್ಬಿಟ್ಟೈತೆ ಅಂದ್ರೆ ಲೈಫು. ನೋಡಿ ಅಲ್ಲಿಂದ ಬರ್ಬೇಕು, ಶೂಸ್ ಬಿಚ್ಚಾಕ್ಬೇಕು, ಮಲ್ಕೊಳಕ್ಕೆ ಅಂತ ಇಲ್ಲಿ ಜಾಗ ರೆಡಿ ಆಗಿರುತ್ತೆ. ಬಂದ ಮಲ್ಕಣ್ಣ ಗೈಸ್, ಮತ್ತೆ ಬೆಳಿಗ್ಗೆ ಅಲಾರಾಮ್ ಇಟ್ಟಿರ್ತೀವಿ, ಅಲಾರಾಮ್ ಹೊಡೀತು, ನಾವೇದ್ವಾ, ಕಂಪ್ನಿಗೆ ಹೋದ್ವಾ, ಇಷ್ಟೇ ಗೈಸ್ ಜೀವನ ಸದ್ಯಕ್ಕೆ. ಅದರಲ್ಲಿ ಇವು ಬೇರೆ ಇರ್ತಾವ ಗೈಸ್, ಕಮಿಟೆಡ್ಗಳು. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ಏನ್ ಹೇಳೋಣ ಹೇಳಿ. ಇಷ್ಟ ಆಗಿತ್ತು ಗೈಸ್, 1 ತಿಂಗಳಿಂದ ವಿಡಿಯೋ ಮಾಡಿರ್ಲಿಲ್ಲ. ಸೊ ಅದಕ್ಕೆ ಗೈಸ್, ಯಾವ ರೀತಿ ಇರುತ್ತೆ ಬೆಂಗಳೂರು ಲೈಫು ಆಫ್ಟರ್ ಗ್ರಾಜುಯೇಷನ್, ಇಂಜಿನಿಯರಿಂಗ್ ಅಂದ್ಮೇಲೆ ಹೆಂಗಿದೆ ಅಂತ ತೋರ್ಸಕ್ ಟ್ರೈ ಮಾಡಿದ್ದೀನಿ. ಓಕೆನಾ ಗೈಸ್? ಇದೇ ರೀತಿ ಗೈಸ್ ಮುಂದೆ ಕೂಡ ವಿಡಿಯೋಸ್ ಮಾಡ್ಕೊಂಡು ಹೋಗೋಣ. ಸೊ ಅದಕ್ಕೋಸ್ಕರ ಗೈಸ್ ನಿಮ್ ಸಪೋರ್ಟ್ ಬೇಕಾಗಿರುತ್ತೆ. ಯಾರು ಗೈಸ್ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆದರೆ ಲೈಕ್ ಮಾಡಿ. ಓಕೆ, ಸೊ ಗೈಸ್ ಇಷ್ಟ ಆಗಿತ್ತು ನಮ್ಮ ಬೆಂಗಳೂರು ಜೀವನ ಇನ್ ಸೆಕೆಂಡ್ ಶಿಫ್ಟ್. ಇವತ್ತು ಮೊದಲನೇ ದಿನ ಸೆಕೆಂಡ್ ಶಿಫ್ಟು, ಅದಕ್ಕೆ ಗೈಸ್ ವಿಡಿಯೋ ಮಾಡಿದ್ದೀನಿ. ಇಷ್ಟು ದಿನ ಯಾಕೆ ಮಾಡೋಕ್ಕಾಗಿಲ್ಲ ಅಂದರೆ, ಫಸ್ಟ್ ಶಿಫ್ಟ್ ಇರುತ್ತಲ್ಲ ಗೈಸ್, ಪೂರ್ತಿ ಕತ್ಲೇನೇ ಆಗಿರುತ್ತೆ, ಏನೋ ಮಾಡೋಷ್ಟು ಏನೂ ಇದೆ ಇರಲ್ಲ. ಮೀನ್ಸ್ ನಿಮಗೆ ಕಂಟೆಂಟ್ ಏನೋ ಜಾಸ್ತಿ ಸಿಗಲ್ಲ, ಅದಕ್ಕೋಸ್ಕರ ವಿಡಿಯೋಸ್ ಮಾಡಿರಲಿಲ್ಲ 1 ತಿಂಗಳು. ಸೊ ಗೈಸ್ ಇನ್ಮೇಲೆ ಯಾವ್ದಾರ ಕಂಟೆಂಟ್ ಹುಡುಕಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸರ್ವ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಗೈಸ್, ಇವತ್ತಿಗೆ ಇಷ್ಟೇ ಗೈಸ್, ಮಲ್ಕೊಳ್ಳೋ ಟೈಮ್ ಆಯಿತು. ಆಲ್ಮೋಸ್ಟ್ 1 ಗಂಟೆ ಆಗ್ತೈತೆ, ಆಲ್ಮೋಸ್ಟ್ 1 ಗಂಟೆ. ಸೊ ಓಕೆ ಗೈಸ್, ಸಿಗ್ತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ಗಂಟೆ ನೋಡ್ತಾ ಇರಿ ಸುಬ್ರಿಸಿಯನ್ಸ್. ಬಾಯ್. ಅಷ್ಟೇ.